ಸೊ ನೀವು ಸ್ಟೂಡೆಂಟ್ ಆಗಿರಲಿ ಅಥವಾ ಲೈಕ್ ಸ್ಟೂಡೆಂಟ್ ಲೈಫ್ ಮುಗಿಸಿ ನೀವು ನಿಮ್ಮ ಜಾಬಲ್ಲಿ ಅಥವಾ ಲೈಕ್ ಯಾವುದೋ ಒಂದು ಕಂಪನಿ ಲೈಕ್ ಮಾಡಿ ನೀವು ಲೈಕ್ ನಿಮ್ಮದೇ ಕಂಪನಿಯಲ್ಲಿ ವರ್ಕ್ ಮಾಡ್ತಿರ್ಬೋದು. ಬಟ್ ನೀವು ಒಂದು ವಿಷಯವನ್ನು ನೆನಪಿಡಬೇಕಾದದ್ದು ಎಂತ ಅಂತೇಳಿದರೆ, ನೀವು ಒಂದು ವಿಷಯವನ್ನು ಕಲಿಯೋದು ಉಂಟಲ್ಲ, ಲೈಕ್ ಲರ್ನಿಂಗ್ ಅಂತೇಳಿ ಹೇಳ್ತೇವಲ್ಲ, ಲೈಕ್ ಅದನ್ನು ನೀವು ಬಿಡಲಿಕ್ಕೆ ಆಗೋದಿಲ್ಲ. ಈವನ್ ಇಫ್ ನಿಮ್ಮ ಕಾಲೇಜ್ ಲೈಫ್ ಎಂಡ್ ಆದರೂ ಸಹ ಉಂಟಲ್ಲ, ನೀವು ಕಲಿಯೋದು ಉಂಟಲ್ಲ, ಕಲಿತಾ ಇರಬೇಕು. ಎಸ್ಪೆಷಲಿ ನಮ್ಮ ಕಂಪ್ಯೂಟರ್ ಸೈನ್ಸ್ ವರ್ಲ್ಡ್ ಉಂಟಲ್ಲ, ಲೈಕ್ ಇದರಲ್ಲಿ ಕಲಿಯೋದು ಹೈಯೆಸ್ಟ್ ಇಂಪಾರ್ಟೆಂಟ್. ಇದು ಎಂತಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಲೈಕ್ ನಾವು ಒಂದು ವಿಷಯವನ್ನು ಕಲಿಯೋದಿದ್ರೆ ಉಂಟಲ್ಲ, ನಮಗೆ ಒಂದು ಹೊಸ ಸ್ಕಿಲ್ಲನ್ನು ಅಕ್ವೈರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈಗ ನಿಮಗೆ ಆಗ್ಬೋದು ಎಂತಕ್ಕೆ ಲೈಕ್ ನಾವು ಒಂದು ಹೊಸ ಸ್ಕಿಲ್ಲನ್ನು ಅಕ್ವೈರ್ ಮಾಡಬೇಕು, ಲೈಕ್ ಆಲ್ರೆಡಿ ನನಗೆ ಜಾಬ್ ಉಂಟು, ನಾನು ಕೋಡ್ ಮಾಡ್ತಿದ್ದೇನೆ ಅಥವಾ ನಾನು ಯಾವುದಾದ್ರೂ ಒಂದು ರೋಲಲ್ಲಿದ್ದೇನೆ, ಹೊಸತ್ತು ನಾನು ವಿಷಯವನ್ನು ಎಂತಕ್ಕೆ ಕಲಿಬೇಕು ಅಂತೇಳಿ. ಫಸ್ಟ್ ಆಫ್ ಆಲ್ ನಿಮ್ಮ ಜಾಬ್ ಉಂಟಲ್ಲ, ಲೈಕ್ ಇಟ್ ಮೈಟ್ ಲುಕ್ ಲೈಕ್ ಇಟ್ಸ್ ಪರ್ಮನೆಂಟ್, ಬಟ್ ಇಟ್ಸ್ ನಾಟ್. ಲೈಕ್ ನಿಮ್ಮನ್ನು ಯಾವಾಗ ಬೇಕಿದ್ರೆ ಸಹ ಕಂಪನಿ ಹೊರಗೆ ತೆಗಿಬೋದು. ಇಲ್ಲದಿದ್ದರೆ ಲೈಕ್ ಏನಾದರೂ ಆಗಿಕೊಂಡು ಲೈಕ್ ನಿಮ್ಮ ಜಾಬ್ ಕಟ್ ಆಗುವ ಚಾನ್ಸ್ ಹೈ ಆಗಿ ಇರ್ತದೆ. ಸೊ ಇದು ಲೈಕ್ ನಮಗೆ ಅರ್ಥ ಆಗೋದಿಲ್ಲ. ಎಂತಂದರೆ ಲೈಕ್ ನಾವು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ಲೈಕ್ ಓಕೆ ಕ್ಲೈಂಟ್ ಬರೋದಿದ್ರೆ ಓಕೆ ಲೈಕ್ ಏನು ಲೈಕ್ ಮಾಡೋದು ಅಂತೇಳಿ ನಾವು ಆಲೋಚನೆ ಮಾಡ್ಬೋದು. ಬಟ್ ವ್ಯಾರಾಸ್ ಜಾಬಲ್ಲಿರೋರು ಓಕೆ ನನಗೆ ಸ್ಯಾಲ್ರಿ ಸಿಗ್ತಾ ಉಂಟಲ್ಲ, ಲೈಕ್ ಐ ಕ್ಯಾನ್ ಸಿಟ್ ಆ್ಯಂಡ್ ವರ್ಕ್, ರೈಟ್. ಲಾಟ್ಸ್ ಆಫ್ ಪೀಪಲ್ ಲಾಸ್ಟ್ ದೇರ್ ಜಾಬ್ ಓಕೆ ಸಡನ್ಲಿ. ಸೊ ಇದು ಲೈಕ್ ರ್ಯಾಂಡಮ್ ಚಾನ್ಸ್, ಲೈಕ್ ಅಂದರೆ ತುಂಬ ಕಡಿಮೆ ಚಾನ್ಸ್ ಆಗೋದು ಲೈಕ್ ನಿಮ್ಮ ಜಾಬ್ ಹೋಗೋದು. ಬಟ್ ಆಗಿದೆ ಹಾಗೆ ಓಕೆ, ಲೈಕ್ ರಿಸೆಷನ್ ಬರುವಾಗ ಆಗಿದೆ, ಮತ್ತು ಕೋವಿಡ್ ಟೈಮಲ್ಲಿ ಆಗಿದೆ, ಮತ್ತು ಹಲವಾರು ಲೈಕ್ ರೀಸನಿಂದ ಆಗಿದೆ. ಕಂಪನಿ ಲಾಸ್ ಬಿಡ್ದಿರ್ಬೋದು, ಅಥವಾ ಟೆಕ್ನಾಲಜಿ ಲೈಕ್ ಅಷ್ಟು ಫೇಮಸ್ ಆಗಿರಲಿಕ್ಕಿಲ್ಲ, ಅಥವಾ ಬೇರೆ ಟೆಕ್ನಾಲಜಿ ಅದನ್ನು ರಿಪ್ಲೇಸ್ ಮಾಡಿರ್ಬೋದು. ಸೊ ಈ ಎಲ್ಲ ಹಲವಾರು ವಿಷಯ ಆಗುವಾಗ ಉಂಟಲ್ಲ, ಲೈಕ್ ನಿಮ್ಮ ಜಾಬ್ ಸ್ಟೇಬಲ್ ಲೈಕ್ ಸ್ಯಾಟಿಸ್ಫೈಯಿಂಗ್ ಜಾಬ್ ಲೈಕ್ ಇಟ್ ಕ್ಯಾನ್ ಬಿ ಟೇಕನ್ ಅವೇ ಅಟ್ ಎನಿ ಪಾಯಿಂಟ್ ಇನ್ ಟೈಮ್. ಸೊ ಅದಕ್ಕೋಸ್ಕರ ಲೈಕ್ ನೀವು ಹೊಸ ಸ್ಕಿಲ್ಲನ್ನು ಕಲಿಯೋದಿದ್ರೆ ಉಂಟಲ್ಲ, ಇಟ್ ವಿಲ್ ಬಿ ಲೈಕ್ ರಿಯಲಿ ಪ್ರಾಬ್ಲಮ್. ಸೊ ಅಂದರೆ ಒಂದು ನಾಲೆಜನ್ನು ಕಲಿಯೋದು ಉಂಟಲ್ಲ, ಅದು ಹೈಯೆಸ್ಟ್ ಪ್ರಯಾರಿಟಿ. ರಿಗಾರ್ಡ್ಲೆಸ್ ನೀವು ಯಾವ ಸ್ಟೇಟಲ್ಲಿ ಇರ್ಬೋದು, ನಿಮ್ಮ ಲೈಫಲ್ಲಿ ಯಾವುದೇ ಸ್ಟೇಜಲ್ಲಿ ಇರ್ಬೋದು. ಈವನ್ ಅಂಬಾನಿ ಇದ್ದಾರಲ್ಲ, ಲೈಕ್ ಇಫ್ ಅವರು ಲೈಕ್ ಓಕೆ ನನ್ನ ಹಣ ಎಲ್ಲ ಸರಿ ಉಂಟಲ್ಲ, ನಾನು ಇನ್ನು ಹೊಸತು ಕಲಿಯೋದು ಬೇಡ, ಹೊಸತು ಪ್ರಾಡಕ್ಟ್ ಲೈಕ್ ಲಾಂಚ್ ಮಾಡೋದು ಬೇಡ ಅಂತೇಳಿ ಅಂದ್ಕೊಂಡ್ರೆ ಅಷ್ಟು ಲೇಟ್ ಆಗೋದಿಲ್ಲ. ಲೈಕ್ ಅವರ ಕಂಪನಿ ಬಿದ್ದು ಲೈಕ್ ಅವರ ಲೈಕ್ ಇನ್ಕಮ್ ಎಲ್ಲ ಕಡಿಮೆ ಆಗಲಿಕ್ಕೆ. ಸೊ ಹಾಗಾಗಿರೋದ್ರಿಂದ ಲೈಕ್ ಈವನ್ ಇಫ್ ಅವರು ಅದನ್ನು ಹೊಸ ವಿಷಯವನ್ನು ಕಲಿತು ಲೈಕ್ ಅವರ ಇನ್ಕಮನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ ಅಂತೇಳಿ ಆದರೆ, ನೀವು ಲೈಕ್ ನಿಮ್ಮ ಸ್ಯಾಲ್ರಿಯನ್ನು ಇಟ್ಕೊಂಡು ಲೈಕ್ ನೀವು ಓಕೆ ಲೈಕ್ ಎಂತಕ್ಕೆ ಲೈಕ್ ಸ್ಟೇಬಲ್ ಆಗಿ ಇರಬೇಕು, ನೀವು ಸಹ ಲೈಕ್ ಥ್ರೈವ್ ಮಾಡಬೇಕು, ಲೈಕ್ ಯಾವ ರೀತಿ ಹೊಸತು ವಿಷಯವನ್ನು ಕಲಿತು ಸೊ ಐ ಕ್ಯಾನ್ ಅಪ್ ಸ್ಕಿಲ್ ಅಂತೇಳಿ ಲೈಕ್ ನಿಮ್ಮ ಮನಸ್ಸಲ್ಲಿ ಬರಬೇಕದು. ಸೊ ಬಟ್ ಲೈಕ್ ಕಲಿಯೋದು ಅಂತೇಳಿದರೆ ಲೈಕ್ ಕಾಲೇಜಲ್ಲಿರುವಾಗ ಲೈಕ್ ಇಟ್ ವಾಸ್ ಮ್ಯಾಂಡೇಟರಿ. ಸ್ಕೂಲಲ್ಲಿ ಲೈಕ್ ಅವರು ನಮಗೆ ಹೊಡೆದು ಬಡ್ದು ಲೈಕ್ ಎಂತಾದರೂ ಮಾಡಿಕೊಂಡು ಲೈಕ್ ಅವ್ರು ನಮಗೆ ಕಲಿಸ್ತಿದ್ರು. ಬಟ್ ವ್ಯಾರಾಸ್ ಲೈಕ್ ನಾವು ಲೈಕ್ ನಮ್ಮ ಒಂದು ಲೈಫಿದು ಸ್ಟೇಜಿಗೆ ಮುಟ್ಟುವಾಗ ಒಂದು ಕಲೀಲಿಕ್ಕೆ ಉಂಟಲ್ಲ, ಪೇಷನ್ಸ್ ಕಡಿಮೆ ಆಗ್ಲಿಕ್ಕೆ ಹೋಗ್ತಾರೆ. ಇಂಟ್ರೆಸ್ಟ್ ಇರುವವರು ಕಲಿತಾರೆ, ಬಟ್ ಲೈಕ್ ಇಂಟ್ರೆಸ್ಟ್ ಇರೋದವರು ಅಥವಾ ಲೈಕ್ ಸ್ವಲ್ಪ ಲೈಕ್ ಏನು ಹೇಳೋದು ಅದಕ್ಕೆ ಲೈಕ್ ಅಷ್ಟು ಫೋಕಸ್ ಮಾಡಲಿಕ್ಕೆ ಆಗದವರು, ಅವರಿಗೆ ಇದು ಕಷ್ಟ ಆಗ್ತದೆ, ಇನ್ಕ್ಲೂಡಿಂಗ್ ಮೀ. ಓಕೆ, ಸೊ ನಮಗೆ ಒಂದು ಹೊಸ ವಿಷಯವನ್ನು ಕಲಿಯೋದು ಅಂತೇಳಿದರೆ ಅಷ್ಟು ಪೇಷನ್ಸ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಆ ಪರ್ಟಿಕ್ಯುಲರ್ ಪೇಷನ್ಸನ್ನು ಬಿಲ್ಡ್ ಮಾಡೋದು ಉಂಟಲ್ಲ, ಇದು ಇಂಪಾರ್ಟೆಂಟ್. ಮೇನ್ಲಿ ಲೈಕ್ ನನಗೆ ನೆನಪುಂಟು, ನಾನು ಕಾಲೇಜಲ್ಲಿರುವಾಗ ಲೈಕ್ ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಬೇರೆ ಬೇರೆ ಫ್ರೇಮ್ವರ್ಕ್ ಲೈಕ್ ಇಮಿಡಿಯೇಟ್ಲಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ತುಂಬ ಇಂಟ್ರೆಸ್ಟಿಂದ ಕಲಿತಿದ್ದೆ. ಲೈಕ್ ಈವನ್ ಇಫ್ ಅದೆಂತ ಯೂಸ್ ಇರೋದಿದ್ರು ಸಹ ಉಂಟಲ್ಲ, ಐ ಯೂಸ್ ಟು ಲರ್ನ್ ಇಟ್. ಬಟ್ ಈಗ ಒಂದು ಹೊಸ ಫ್ರೇಮ್ವರ್ಕನ್ನು ಕಲಿಯೋದು ಅಂತ ಹೇಳಿದ್ರೆ ನಾನು ತುಂಬ ಆಲೋಚನೆ ಮಾಡ್ತೇನೆ, ಇದನ್ನು ಕಲಿಬೇಕಾ ಬೇಡವಾ, ಏನು ಯೂಸ್ ಲೈಕ್ ಹಾಗೆ ಹೀಗೆ ಅಂತೇಳಿ ತುಂಬ ಲೈಕ್ ಓವರ್ವೆಲ್ಮ್ ಆಗ್ತದೆ. ಬೇಸಿಕಲಿ ಆ ಓವರ್ವೆಲ್ಮ್ ಎಲ್ಲ ಬರೋದು ಯಾವುದರಿಂದ ಅಂತೇಳಿದರೆ ಪೇಷನ್ಸ್ ಇಲ್ಲ. ಓಕೆ ಲೈಕ್ ನಾನೊಂದೀಗ ಈ ಫ್ರೇಮ್ವರ್ಕನ್ನು 15 ಡೇಸ್ ಅಥವಾ 20 ಡೇಸ್ ಕಲ್ತಾಯಿತು, ಓಕೆ ಇಫ್ ಅದು ಯೂಸ್ ಆಗದಿದ್ರೆ ಅದು ವೇಸ್ಟ್ ಅಲ್ಲ ಅಂತೇಳಿ ನನ್ನ ಮನಸ್ಸಲ್ಲಿ ಬರ್ತದೆ. ಬಟ್ ಆ್ಯಕ್ಚುಲ್ ಆಗಿ ನಾಲೆಜ್ ಉಂಟಲ್ಲ, ಲೈಕ್ ಯಾವತ್ತೂ ಆ ರೀತಿ ಅಲ್ಲ. ನೀವು ಯಾವುದೇ ನಾಲೆಜನ್ನು ಕಲ್ತಿದ್ದೀರಲ್ಲ, ಅದು ವೇಸ್ಟ್ ಅಂತೇಳಿ ಆಗೋದಿಲ್ಲ. ಅದು ಲೈಕ್ ಯೂಸ್ ಆಗದೇ ಇರ್ಬೋದು ಇನ್ ಫ್ಯೂಚರ್, ಬಟ್ ವೇಸ್ಟ್ ಅಂತೇಳಿ ಆಗೋದಿಲ್ಲ. ಎಂತಂದರೆ ಲೈಕ್ ಒಂದು ನಾಲೆಜನ್ನು ನೀವು ಕರೆಕ್ಟಾಗಿ ಕಲಿತ್ರೆ ಇನ್ನೊಂದು ನೀವು ನಾಲೆಜನ್ನು ಕಲಿಯೋಕೆ ಉಂಟಲ್ಲ, ಸ್ವಲ್ಪ ಫಾಸ್ಟಾಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಆ ಪರ್ಟಿಕ್ಯುಲರ್ ನಾಲೆಜ್ ಯಾವ ರೀತಿ ಗ್ರಾಸ್ ಮಾಡೋದು ಅಂತೇಳಿ. ಸೊ ಇದು ಹೈಯೆಸ್ಟ್ ಇಂಪಾರ್ಟೆಂಟ್ ನಮ್ಮ ಐ ಟಿ ವರ್ಲ್ಡಲ್ಲಿ. ಎಂತಕ್ಕಂತ ಹೇಳಿದರೆ ಲೈಕ್ ನಮ್ಮ ಐ ಟಿ ವರ್ಲ್ಡಲ್ಲಿ ಉಂಟಲ್ಲ, ಲೈಕ್ ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್ಡ್. ಒಂದು ಲೈಕ್ ಡಾಟಾ ಬೇಸ್ ಆಗಿರ್ಬೋದು, ಒಂದು ಕ್ಲೌಡ್ ಆಗಿರ್ಬೋದು, ಒಂದು ಡೆವಾಪ್ಸ್ ಟೀಮ್ ಆಗಿರ್ಬೋದು, ಕೋಡಿಂಗ್ ಟೀಮ್ ಆಗಿರ್ಬೋದು, ಆ್ಯಪ್ ಟೀಮ್ ಆಗಿರ್ಬೋದು, ಲೈಕ್ ಟೆಸ್ಟಿಂಗ್ ಟೀಮ್ ಆಗಿರ್ಬೋದು, ಎಲ್ಲ ವಿಷಯಗಳು ಉಂಟಲ್ಲ, ಇಟ್ಸ್ ಇಂಟರ್ಲಿಂಕ್ಡ್. ಲೈಕ್ ಒಂದಕ್ಕೆ ಒಂದು ಸಂಬಂಧ ಉಂಟು. ಲೈಕ್ ನೀವು ಒಂದು ಕಲಿತ್ರೆ ಲೈಕ್ ಇನ್ನೊಂದು ಕಲೀಲಿಕ್ಕೆ ಈಸಿ ಆಗ್ತದೆ, ಅಥವಾ ಲೈಕ್ ಅದರ ನಿಮಗೆ ವರ್ಕಿಂಗ್ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸೊ ಈ ಎಲ್ಲ ಇಂಟರ್ಲಿಂಕ್ಡ್ ಟೆಕ್ನಾಲಜಿ ಇರುವಾಗ ಉಂಟಲ್ಲ, ಲೈಕ್ ನೀವು ಹೊಸ ಹೊಸ ವಿಷಯಗಳನ್ನು ಕಲಿಯೋದು ವಿತ್ ಪೇಷನ್ಸ್, ಅದು ಹೈಯೆಸ್ಟ್ ಇಂಪಾರ್ಟೆನ್ಸ್ ಆಗ್ತದೆ. ಈವನ್ ಇಫ್ ನಿಮಗೆ ಈಗ ಕ್ಲೌಡ್ ಮೇಲೆ ವರ್ಕ್ ಮಾಡಲಿಕ್ಕೆ ಇರೋದಿದ್ರೆ, ನೀವು ಕ್ಲೌಡ್ ಕಲ್ತ್ರೆ ಉಂಟಲ್ಲ, ನಿಮಗೆ ಡೆವಲಪ್ಮೆಂಟಲ್ಲಿ ಇನ್ನೂ ಸಹ ಹೆಲ್ಪ್ ಆಗ್ತದೆ ಹೊರತು ಲೈಕ್ ಇಟ್ ವೋಂಟ್ ಡಿಕ್ರೀಸ್. ಓಕೆ, ನಿಮ್ಮ ಡೆವಲಪ್ಮೆಂಟ್ ಸ್ಕಿಲ್ ಕಡಿಮೆ ಮಾಡಿ ಬಿರುವುದಿಲ್ಲ.
ಓಕೆ. ಸೊ ಅದರಿಂದ ನೀವು ಈ ರೀತಿ ಅಪ್ರೋಚ್ ಮಾಡೋದು ಉಂಟಲ್ಲ ಹೈಯೆಸ್ಟ್ ಇಂಪಾರ್ಟೆಂಟ್ ನಮ್ಮ ಐ ಟಿ ವರ್ಲ್ಡಲ್ಲಿ. ಮತ್ತು ಇನ್ನೊಂದು ಎಂತ ಅಂತ ಹೇಳಿದರೆ, ಇಫ್ ಜಸ್ಟ್ ಥಿಂಕ್ ಮಾಡಿ, ಒಬ್ಬರು ಲೈಕ್ ಪೈಥಾನನ್ನು ಕಲಿತು ಕರೆಕ್ಟಾಗಿ ಪೈಥಾನನ್ನು ಪ್ರಾಕ್ಟೀಸ್ ಮಾಡಿ ಪೈಥಾನಲ್ಲಿ ಎಕ್ಸ್ಪರ್ಟ್ ಆಗಿ ಪೈಥಾನ್ ಜಾಬಿಗೆ ಸೇರ್ತಾರೆ. ಓಕೆ, ಅವರನ್ನು ರಿಪ್ಲೇಸ್ ಮಾಡೋದು ಉಂಟಲ್ಲ ತುಂಬ ಸುಲಭ. ಎಂತಕಂದರೆ ಬೇರೆ ಯಾರು ಪೈಥಾನ್ ಕಲ್ತಿದ್ದಾರೆ ಅವರನ್ನು ಲೈಕ್ ಹುಡುಕೋದು ಎಂತ ಕಷ್ಟ ಅಲ್ಲ. ತುಂಬ ಜನ ಪೈಥಾನ್ ಕಲ್ತಿರ್ತಾರೆ, ಅವರನ್ನು ಹುಡುಕಿ ಅವರನ್ನು ಹೈರ್ ಮಾಡೋದು ಉಂಟಲ್ಲ ವಿದಿನ್ ಲೈಕ್ ಡೇಸ್ ಆಫ್ ಟೈಮ್. ಲೈಕ್ ವಿ ಕ್ಯಾನ್ ಡೂ ಇಟ್ ಇನ್ ಒಂದು ಕಾರ್ಪೊರೇಟ್ ಕಂಪನೀಸ್ ಆಗಿರ್ಬೋದು ಅಥವಾ ಯಾವುದಾದ್ರು ಒಂದು ಸ್ಟಾರ್ಟಪ್ಪಲ್ಲಿ ಆಗಿರ್ಬೋದು. ಬಟ್ ವ್ಯಾರಸ್ ನೀವು ಪೈಥಾನ್ ಕಲ್ತಿದ್ದೀರಿ, ಈಚೆ ಸೈಡ್ ನಿಮಗೆ ಕ್ಲೌಡ್ ಇದು ನಾಲೆಜ್ ಉಂಟು, ಈಚೆ ಸೈಡ್ ಡಾಕರ್ ಇದು ನಾಲೆಜ್ ಉಂಟು, ಈಚೆ ಸೈಡ್ ಲೈಕ್ ಯಾವ ರೀತಿ ಎ ಅನ್ನು ಇಂಟಿಗ್ರೇಟ್ ಮಾಡೋದು, ಏಜೆಂಟ್ಸ್ಗಳನ್ನು ಯೂಸ್ ಮಾಡೋದು, ಸೊ ಈ ಎಲ್ಲ ನಾಲೆಜ್ಗಳು ನಿಮ್ಮ ಹತ್ರ ಉಂಟು. ಆವಾಗ ಓಕೆ, ನಿಮ್ಮನ್ನು ಒಂದು ಕಂಪನಿ ಹೈರ್ ಮಾಡಿ ರಿಪ್ಲೇಸ್ ಮಾಡೋದು ಉಂಟಲ್ಲ ತುಂಬ ಕಷ್ಟ ಆಗ್ತದೆ. ಎಂತಕಂದರೆ ರಿಪ್ಲೇಸ್ ಮಾಡಿದರೆ ಬೇರೆ ಪೈಥಾನ್ ಡೆವಲಪರ್ ಸಿಗ್ತದೆ, ಬಟ್ ಯಾರು ಪೈಥಾನ್ ಗೊತ್ತಿರೋ ಡಾಕರ್ ಕಲ್ತಿರ್ತಾರೆ, ಯಾರು ಪೈಥಾನ್ ಗೊತ್ತಿರೋ ಅವರು ಏಜೆಂಟಿಕ್ ಕಲ್ತಿರ್ತಾರೆ, ಕ್ಲೌಡ್ ಕಲ್ತಿರ್ತಾರೆ, ಈ ಎಲ್ಲ ಇಂಟರ್ಲಿಂಕ್ಡ್ ಸ್ಕಿಲ್ಸ್ ಅನ್ನು ಉಂಟಲ್ಲ ಲೈಕ್ ಹುಡುಕೋದು ಅಷ್ಟು ಸುಲಭ ಅಲ್ಲ. ಎಂತಕಂದರೆ ತುಂಬ ಜನರು ಲೈಕ್ ಒಂದೇ ಸ್ಕಿಲ್ಲನ್ನು ಕಲಿತು ಲೈಕ್ ಅದರ ಮೇಲೆ ಫೋಕಸ್ ಮಾಡ್ತಾರೆ. ಬಟ್ ನಿಮ್ಮ ಹತ್ರ ಲೈಕ್ ಬೇರೆ ಬೇರೆ ನಾಲೆಜ್ ಇದ್ದರೆ ಉಂಟಲ್ಲ, ನೀವು ಒಂದು ಯುನೀಕ್ ಪರ್ಸನ್ ಆಗಿ ಬಿಡ್ತೀರಿ. ಆವಾಗ ಜಸ್ಟ್ ಥಿಂಕ್ ಮಾಡಿ, ಒಂದು ಕಂಪನಿಯಲ್ಲಿ 10 ಪೀಪಲನ್ನು ಫೈರ್ ಮಾಡಲಿಕ್ಕಿದ್ರೆ, 10 ಪೈಥಾನ್ ಡೆವಲಪರನ್ನು ಫೈರ್ ಮಾಡಲಿಕ್ಕಿದ್ರೆ, ಓಕೆ, ನೀವು ಸೇವ್ ಆಗ್ತೀರ ಅದರಲ್ಲಿ. ಎಂತಂದರೆ ನಿಮ್ಮ ಸ್ಕಿಲ್ ಉಂಟಲ್ಲ ಪೈಥಾನ್ ಮೇಲೆ ಮಾತ್ರ ಸೀಮಿತ ಆಗಿರೋದಿಲ್ಲ. ನಿಮಗೆ ಡಾಕರ್ ಗೊತ್ತುಂಟು, ನಿಮಗೆ ಏಜೆಂಟಿಗೆ ಗೊತ್ತುಂಟು, ನಿಮಗೆ ಲೈಕ್ ಕ್ಲೌಡ್ ಗೊತ್ತುಂಟು. ಸೊ ಈ ಎಲ್ಲ ಇಂಟರ್ಲಿಂಕ್ಡ್ ಸ್ಕಿಲ್ಲಿಂದಾಗಿ ನಿಮ್ಮ ಜಾಬ್ ನೀವು ಸೇವ್ ಮಾಡ್ತೀರಿ. ಸೊ ಹಾಗಾಗಿರೋದ್ರಿಂದ ಲೈಕ್ ನಿಮಗೆ ಇದು ಹೈಯೆಸ್ಟ್ ಪ್ರಯಾರಿಟಿ. ಯಾವುದೇ ನಾಲೆಜ್ ನೀವು ಕಲ್ತದುಂಟಲ್ಲ ವೇಸ್ಟ್ ಆಗೋದಿಲ್ಲ, ನಿಮ್ಮನ್ನೊಂದು ಯುನೀಕ್ ಪರ್ಸನ್ ಆಗಿ ಕನ್ವರ್ಟ್ ಮಾಡ್ತದೆ ಈ ಪರ್ಟಿಕ್ಯುಲರ್ ನಾಲೆಜ್. ನಾನು ತುಂಬ ವಿಷಯಗಳನ್ನು ಕಾಲೇಜಲ್ಲಿರುವಾಗ ಕಲಿತಿದ್ದೆ. ಕ್ಲೌಡ್ ಎಕ್ಸಾಂಪಲ್, ನನಗೆ ಕೋಡಿಂಗ್ ಕಲಿಯೋದು ತುಂಬ ಇಂಟ್ರೆಸ್ಟ್ ಇತ್ತು, ಬಟ್ ನಾನು ಕ್ಲೌಡನ್ನು ಸಹ ಕಲಿತಿದ್ದೆ. ಸುಮ್ಮನೆ ಕ್ಲೌಡನ್ನು ಎಕ್ಸ್ಪ್ಲೋರ್ ಮಾಡೋದು, ಹೊಸ ಮೆಷಿನನ್ನು ಕ್ರಿಯೇಟ್ ಮಾಡೋದು, ನೆಟ್ವರ್ಕಿಂಗ್ ಸೆಟಪ್ ಮಾಡೋದು, ಅದು ಮಾಡೋದು ಇದು ಮಾಡೋದು ಎಲ್ಲ ಮಾಡ್ತಿದ್ದೆ. ನಾನು ಯೂಸ್ ಕೇಸ್ ಗೊತ್ತಿರಲಿಲ್ಲ, ಎಲ್ಲಿ ಲೈಫಲ್ಲಿ ಯೂಸ್ ಮಾಡ್ತೇನೆ ಅಂತೇಳಿ ಗೊತ್ತಿರಲಿಲ್ಲ. ಬಟ್ ಒಂದು ಸರಿ ಕಾಲೇಜೆಲ್ಲ ಆದ ನಂತರ ನಾನು ಕಂಪನಿ ಹಾಕಿದ ತಕ್ಷಣ ನನಗೆ ಹೈಯೆಸ್ಟ್ ಕ್ಲೌಡ್ ಕ್ಲೈಂಟೇ ಸಿಕ್ಕಿದ್ದು. ಈಗ ಸಹ ನನ್ನ ಹೈಯೆಸ್ಟ್ ಕ್ಲೈಂಟ್ಸ್ಗಳಿದ್ದಾರಲ್ಲ ಅವರು ಕ್ಲೌಡ್ ಸರ್ವಿಸಸ್ಗಳನ್ನೇ ನನ್ನಿಂದ ತಗೊಳ್ತಿದ್ದಾರೆ. ಸೊ ಹಾಗಾಗಿರೋದ್ರಿಂದ ಕ್ಲೌಡನ್ನು ನಾನು ಕಾಲೇಜಲ್ಲಿ ಲೈಕ್ ಇಫ್ ಐ ಥಾಟ್ ಲೈಕ್ ನಾನು ಎಲ್ಲಿ ಯೂಸ್ ಮಾಡ್ತೇನೆ ಅಂತೇಳಿ ಲೈಕ್ ನಾನು ಅಂದ್ಕೊಂಡಿರ್ತಿದ್ರೆ ಕ್ಲೌಡ್ ಮ್ಯಾನೇಜ್ಮೆಂಟ್ ಕಂಪನಿ ನನ್ನ ಹತ್ರ ಇರ್ತಿರಲಿಲ್ಲ. ಸೊ ಹಾಗಾಗಿರೋದ್ರಿಂದ ಲೈಕ್ ನಾನು ಸಹ ನಿಮಗೆ ಹೈಯೆಸ್ಟ್ ಆಗಿ ಇದೇ ಸಜೆಷನ್ ಮಾಡ್ತಿದ್ದೇನೆ, ನಾಲೆಜನ್ನು ಆದಷ್ಟು ಹೆಚ್ಚು ಕಲೀಲಿಕ್ಕೆ ಟ್ರೈ ಮಾಡಿ. ಈವನ್ ಇಫ್ ಲೈಕ್ ನಿಮಗೆ ಅದು ಯೂಸ್ ಆಗೋದಿಲ್ಲ ಅಂತೇಳಿ ನೀವು ಥಿಂಕ್ ಮಾಡಿದರೆ ಇನ್ ಫ್ಯೂಚರ್ ಲೈಕ್ ಎಲ್ಲಿಯಾದರೂ ಅದು ಯೂಸ್ ಆಗ್ತದೆ. ಸ್ವಲ್ಪ ಪೇಷನ್ಸಿಂದ ಲೈಕ್ ಕಲೀರಿ. ಲೈಕ್ ಇಟ್ ಟೇಕ್ಸ್ 15-20 ಡೇಸ್ ಫಾರ್ ಲರ್ನಿಂಗ್ ಸಮಥಿಂಗ್ ನ್ಯೂ. ಸೊ ಹಾಗಾಗಿರೋದ್ರಿಂದ ಲೈಕ್ ಪೇಷನ್ಸಿಂದ ನಾವೆಲ್ಲರೂ ಒಟ್ಟಿಗೆ ಕಲೀಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಇಫ್ ನೀವು ಇಲ್ಲೇ ತನಕ ಮುಟ್ಟಿದ್ರೆ ಲೈಕ್ ಒಂದು ಕಮೆಂಟ್ ಹಾಕಿಬಿಡಿ ಪೇಷನ್ಸ್ ಅಂತೇಳಿ, ಸೊ ದ್ಯಾಟ್ ಎಲ್ಲರಿಗೂ ಗೊತ್ತಾಗಲಿ ಪೇಷನ್ಸ್ ಹೈಯೆಸ್ಟ್ ಇಂಪಾರ್ಟೆಂಟ್ ಲೈಕ್ ಒಂದು ನಾಲೆಜನ್ನು ಕಲೀಲಿಕ್ಕೆ ಅಂತೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ಬಂದು ನೀವು ವಿಡಿಯೋ ನೋಡಿದ್ದಕ್ಕೆ. ವಿಡಿಯೋ ಇಷ್ಟ ಲೈಕ್ ಮಾಡಲಿಕ್ಕೆ ಮರಿಬೇಡಿ, ಕಮೆಂಟ್ ಹಾಕಿ ಹೇಳಿದ್ದೇನೆ ಆಲ್ರೆಡಿ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿಬೇಡಿ ಈ ಪರ್ಟಿಕ್ಯುಲರ್ ಚಾನಲ್, ಸೊ ದ್ಯಾಟ್ ಅವರಿಗೆ ಸಹ ಲೈಕ್ ಈ ಪರ್ಟಿಕ್ಯುಲರ್ ವಿಡಿಯೋ ಬರಲಿ ಮತ್ತು ಲೈಕ್ ದೇ ಆಲ್ಸೋ ಗೆಟ್ ಹೆಲ್ಪ್ಡ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.